ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಳುವವನ ಕೆಟ್ಟ ಮನುಜನ ಮೆಟ್ಟಿದ ಎಡ ಪಾದರಾಕ್ಷಿಯಿಂದ ಹೊಡೆಯಂದ ನಮ್ಮ ಅಂಬಿಗರ ಚೌಡಯ್ಯ. ಯಾಕೆ ಮಾತಾಡಿದ? ಕೊಳ್ಳಾಗೆ ನೀನು ಲಿಂಗ ಅಂತ ಲಿಂಗಪ್ಪ ಅಂತ ಕಟ್ಕೊಂತೀಯ, ಡಾಂಬಿಕವಾಗಿ ಕಟ್ಕೊಂತೀಯ. ಹಾಗಾದರೆ ಇದು ಕಟ್ಕೊಂಡು ಸಹಿತ ನೀನು ಸಾಲಾಗಿ ನಿನಗೆ ಇನ್ನೂ ತೃಪ್ತಿ ಆಗದಂಗೆ ಬೆಟ್ಟದ ಲಿಂಗಕ್ಕೆ ಹೋಗ್ತೀಯ. ಮತ್ತೆ ಬೆಟ್ಟದ ಮೇಲೆ ಲಿಂಗಕ್ಕೆ ಹೋಗ್ತೀಯ, ಅಲ್ಲಿ ನೀನು ಹೊಟ್ಟೆಡಿಯಾಗಿ ಬೀಳ್ತೀಯ. ಇಂಥ ಕೆಟ್ಟ ಮನುಜರನ್ನ, ಬೂಟಾಟಿಕೆ ಉಳ್ತಕ್ಕಂಥವ್ರನ್ನ, ಆ ಕಾಲಲ್ಲಿ ಮೆಟ್ಟಿರ್ತಕ್ಕಂಥ ಎಡಪಾದ ರಾಕ್ಷಿಯಿಂದ ಹೊಡೆಯಂದ ನಮ್ಮ ಅಂಬಿಗರ ಚೌಡಯ್ಯ. ಕರೆಯದಲೆ ಬರುವವನ, ಬರೆಯದಲೆ ಓದುವವನ, ಬರಿಗಾಲಲ್ಲಿ ನಡೆಯುವವನ, ಕರೆದು ಕರದಲ್ಲಿ ಹೊಡೆಯಂದ ಸರ್ವಜ್ಞ. ಕರೆಯದಲೆ ಬರುವವನು ಯಾರು? ನಾರದ, ಇಷ್ಟಲಿಂಗ ನಾರದ. ಬರೆಯದಲೆ ಓದುವರು ಯಾರು? ಬ್ರಹ್ಮ. ಬರಿಗಾಲಲ್ಲಿ ನಡೀತಕ್ಕಂಥವ್ರು ಯಾರು ಅಂದರೆ ಶಿವ. ನಮ್ಮ ಆಡು ಭಾಷೆಯಲ್ಲಿ ಕರೆಯದಲೆ ಬರುವವನ, ಬರೆಯದಲೆ ಓದುವವನ, ಬರಿಗಾಲಲ್ಲಿ ನಡೆಯುವವನ, ಕರೆದು ಕರದಲ್ಲಿ ಹೊಡೆಯಿಂದ ಸರ್ವಜ್ಞ. ಈ ನಾರದ, ಬ್ರಹ್ಮ, ಶಿವ ಇವರ ಒಂದು ಶಕ್ತಿ ಉಳ್ತಕ್ಕಂತಹ ಈ ಪ್ರದರ್ಶನವನ್ನು ನಾವು ಮಾಡೋಕ್ಕಾಗೋದಿಲ್ಲ. ನೀನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀಯ. ಅಂಥವರನ್ನು ಕರೆದು ಕರದಲ್ಲಿ ಅಂದರೆ ಕೈಯಿಂದ ಹೊಡೆಯಂತ ಸರ್ವಜ್ಞ ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಇನ್ನೊಂದು ಸರ್ವಜ್ಞ ವಚನದಲ್ಲಿ ಹೇಳ್ಕೊಂಡಿದ್ದಾನೆ, ಭಾಳ ಉತ್ತಮವಾಗಿ ಹೇಳಿದ್ದಾನೆ. ಏನು ಹೇಳಿದಾನಂದರೆ, ಬ್ರಹ್ಮಜ್ಞಾನಿಗೆ ವಾದವಿರುವುದಿಲ್ಲ. ಯಾರು ಬ್ರಹ್ಮಜ್ಞಾನಿ ಇರ್ತಾನೆ ಅವನು ವಾದ ಮಾಡಲ್ಲ. ವೇದಕ್ಕೆ ಬೆಲೆ ಇಲ್ಲ, ಭೇದಕ್ಕೆ ಒಲಿಯಿಲ್ಲ. ವೇದಕ್ಕೆ ಬೆಲೆ ಇಲ್ಲ, ಭೇದಕ್ಕೆ ಒಲವಿಲ್ಲ. ಸಾಧಕನಿಗೆ ಆವ ಭಯವೂ ಇಲ್ಲ, ಜ್ಞಾನಿಗಂ ವಾದವೇ ಇಲ್ಲ ಸರ್ವಜ್ಞ. ಇದರ್ಥ ವೇದಗಳಿಂದ ಹೇಳಲ್ಪಟ್ಟ ತತ್ವಕ್ಕೆ ಯಾವುದೂ ಬೆಲೆ ಇಲ್ಲ. ಎರಡೂ ವಸ್ತುಗಳೊಳಗಿನ ಭೇದಕ್ಕೆ ಕಾರಣವೇ ಇಲ್ಲ. ಸಾಧಕನಿಗೆ ಯಾವ ಪ್ರಕಾರದ ಅಂಜಿಕೆಯೂ ಸಹ ಇರುವುದಿಲ್ಲ. ಜ್ಞಾನಿಗೆ ವಾದ ಮಾಡ್ತಕ್ಕಂಥ ಪ್ರಮೇಯವೇ ಬರುವುದಿಲ್ಲ. ಜ್ಞಾನಿಯು ಯಾರ ಸಂಗಡವೂ ವಾದವನ್ನು ಮಾಡುವುದಿಲ್ಲ. ತನ್ನಷ್ಟಕ್ಕೆ ತಾನಿರ್ತಾನಂತ ಅರ್ಥ. ಶರಣಾರ್ಥಿ. ಶುಭರಾತ್ರಿ.